ನಾನು ಯಾರು ಹೇಳಲ್ಲ, ಕ್ಯಾಮ್ರಾಮನ್ ಅವರೇ. ಬಂದ್ಬಿಡ್ತು ಗೈಸ್. ಅಪ್ಪ ಗೈಸ್ 4 ಫ್ರೇಮ್ ಕಟ್ ಮಾಡ್ಕೊಂಡಿದ್ವಿ. ಈಗ ಮೇನ್ ಕೆಲಸ ಸ್ಟಾರ್ಟ್ ಮಾಡೋಣ. ಇಷ್ಟು ಬಟರ್ ಪೇಪರ್ ತೊಗೊಳ್ಳೋಣ. ಮೇಲೆ ಆಯಿಲ್ ಹಾಕ್ಬೇಕು ಗೈಸ್. ಗ್ಲೂಗನ್ ತಗೊಂಡು ಹೊಸ ಸ್ಟಿಕ್ಸ್ ಹಾಕೋಣ. ಸ್ವಲ್ಪ ಹೊತ್ತು ಆನ್ ಮಾಡಿ ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಯಾಕಂದರೆ ಅವಾಗ ಟ್ರೈ ಮಾಡಿದೆ, ಅದಕ್ಕೆ ಅಂಟ್ಕೊಂಡ್ಬಿಡ್ತೈತೆ ಗಮ್ಮು ಪೇಪರ್ಗೆ. ಸೊ ನಮಗೆ ಅದು ಲೇಯರ್ ಆಚೆ ಬರಬೇಕು. ಸ್ವಲ್ಪ ಆಯಿಲ್ ಲೈಟಾಗಿ ಹಾಕಿ ಉಜ್ಜೋಣ. ಚಿಕ್ಕ ವಯಸ್ಸಲ್ಲಿ ಬಟರ್ ಪೇಪರ್ ಅಂದರೆ ಬಟರ್ ಹಾಕ್ಬಿಟ್ಟು ಕೊಡ್ತಾರೆ, ಏನೋ ಮೈಂಡಲ್ಲಿ ಇತ್ತು. ಅದೇ ಇದು ಹೆಂಗೆ ಮಾಡ್ತಾರೆ ನನಗೆ ಸೇರ್ಸಂಗೆ ಗೊತ್ತಿಲ್ಲ ಬಟರ್ ಪೇಪರು. ನನಗಿದು ನನ್ಗೆ ಬೇಕಾಗಿ ಯೂಸ್ ಮಾಡೋಂಗೆ ಅನ್ಕೊಂಬಿಟ್ಟೈತೆ. ಹೀಟ್ ಗನ್ ಅಲ್ವಾ, ಸೊ ಅನ್ಕೊಂಬಿಟ್ಟೈತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಬಿಟ್ಟು ಇವಾಗ ಅಂಟಲ್ಲ ಅನ್ನೋ ನಂಬಿಕೆ ನೋಡೋಣ. ಸೊ ಇದ್ರ ಮೇಲೆ ಗ್ಲೂಗನ್ನಿಂದ ಡಿಸೈನ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಡಿಸೈನ್ ಅದು ಬೇಕೋ ಅದು ಮಾಡ್ಕೊಬೋದು. ನಾನು ಮಾಡ್ತೇವೆ ಲೀಫ್ ಡಿಸೈನ್ ಮಾಡೋಣ. ಇದು ಎಷ್ಟು ವರ್ಷದ ಗನ್ ಅಂದರೆ ನಾನು ತೊಗೊಂಡು ಒಂದು 4 ವರ್ಷ ಆಗಿರ್ಬೋದು ಗೈಸ್. 4 ವರ್ಷದಿಂದ ಇದೇ ಗನ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಜೆಟ್ ಪ್ರಾಬ್ಲಮ್, ಹೊಸ ಡಿಸ್ಕೌಂಟ್ ಇದ್ದು ದೊಡ್ಡದಾಗಿ ಅದು. ಸೊ ಫೈನಲಿ ಮುಗ್ದೈತೆ. ಸ್ವಲ್ಪ ಡೀಟೇಲಿಂಗ್ ಮಾಡ್ಬಿಡೋಣ. ಎಲ್ಲ ಗ್ಯಾಪ್ ಐತೆ ಅಲ್ಲೆಲ್ಲ ಹಾಕ್ಬಿಡೋಣ ಗೈಸ್. ಸೊ ಇವಾಗ ಒಂದು ಸ್ಟಿಕ್ ಹಾಕ್ಬಿಟ್ಟು ಗಟ್ಟಿ ಮಾಡೋಣ ಇದನ್ನು. ಸ್ವಲ್ಪ ಒಂದು ಬ್ಯಾಗ್ ವುಡನ್ ಸ್ಟಿಕ್ ಇದೆ, ಇದನ್ನು ಟ್ವಿಸ್ಟ್ ಆಟೋ ತಿಂದಿರ್ತೀರ, ಅದ್ರಲ್ಲಿ ಯೂಸ್ ಮಾಡ್ತಾರೆ. ಫೈನಲಿ ಮುಗೀತು ಗೈಸ್. ನನ್ನ ಪ್ರಕಾರ ಇದು ಇನ್ನೊಂದು ಮಾಡಬೇಕು. ಸೊ ಇದು ಒಣಗ್ಮೇಲೆ ಡಿಸೈಡ್ ಮಾಡೋಣ. ಇದು ಹೆಂಗೆ ಬರೋದು ಅದ್ರ ಮೇಲೆ ಡಿಸೈಡ್ ಮಾಡೋಣ. ಇನ್ನೊಂದು ಮಾಡೋಣ ಬೇಡವಾ ಅಂತ ಗೈಸ್. ಇದು ತಕ್ಕೊಳ್ಳೋಣ ಇವಾಗ. ತುಂಬ ಹುಷಾರಾಗಿ ತೆಗಿಬಿಡುತ್ತೆ. ಕಟ್ಟಾಗ್ಬಿಟ್ರೆ ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಗೈಸ್ ನೋಡಿ, ಆಯಿಲ್ ಹಾಕಿದ್ರು ಕಚ್ಕೊಂಡ್ಬಿಟ್ಟೈತೆ. ಮುಂದೆ ತೆಗಿಬೇಕು ಗೈಸ್. ಇದು ಇಲ್ಲಾಂದರೆ ಕಟ್ಟಾಗ್ಬಿಟ್ರೆ ಹೋಯ್ತು, ವೇಸ್ಟ್. ಮಾಡಿದ್ದೆಲ್ಲ ಪೇಪರ್ ಜೊತೆ ಹೋಗಿದ್ದೆ. ಪೇಪರ್ ಏನಾರ ಮತ್ತೆ ತಕ್ಕೊಬೋದು. ಸೊ ಒಂದು ಮುಗ್ದಿದೆ, ಇದು ಇನ್ನೊಂದು ಮಾಡೋಣ. ಇದು ಇಷ್ಟೇ, ನಿಮ್ಗೆ ನೋಡಿ ಕೆಡ್ದಾಗ ಕಾಣಿಸ್ಬೋದು. ಅದು ಇನ್ನೂ ಕೆಲಸ ಐತೆ. ಇದು ಒಂದು ಸೈಡಲ್ಲಿ ಇಟ್ಬಿಡೋಣ.
ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಣ, ಯಾಕಂದರೆ ಲಾಸ್ಟ್ ಟೈಮ್ ಕಚ್ಕೊಳ್ತಲ್ಲ. ಗೈಸ್ ಫೈನಲಿ ತೆಗ್ದಾಯ್ತಿದ್ದು. ಸೊ ಇದನ್ನ ಇವಾಗ ಪೇಂಟ್ ಮಾಡೋಣ, ಗೋಲ್ಡ್ ಪೇಂಟ್. ಇದನ್ನ ಹಿಂಗಿಟ್ಟು ಇದನ್ನ ಗೋಲ್ಡ್ ಪೇಂಟ್ ಮಾಡೋಣ. ಗೈಸ್ ಫೈನಲಿ ಇದು ಮುಗ್ದಿದೆ. ಇವಾಗ ಫ್ರೇಮ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ಈ ಕಡೆ ತಿರ್ಗಿ ಅಷ್ಟಲ್ಲಿ ನೋಡಿ ಗೈಸ್, ಎಣ್ಣೆ ಬೀಳ ಹೊಡೈತೆ ಗೈಸ್. ನನಗೆ ಪಕ್ಕ ಮನೆಯಿಂದ ಸ್ಟುಡಿಯೋ ಎರಡರಿಂದ ಆಚೆ ಆಗ್ತಾರೆ ಇವರು. ಗೈಸ್ ಎಣ್ಣೆ ಹೋಗಲ್ಲ ಕೆಲಸ ಆಯ್ತು ಹಂಗೆ ಗೈಸ್. ನನ್ನ ಲೈಫಲ್ಲಿ ಈಸಿಯಾಗಿ ಏನೂ ನಡ್ತಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗೇ ಆಗತ್ತೆ. ಹಂಗೆ ಇದು ಎಷ್ಟು ಬಟ್ಟೆ ಐತೆ ಹಾಕ್ಬಿಡೋಣ. ಗೈಸ್ ನೋಡಿ ಗೈಸ್, ಕೈಯಲ್ಲಿ ಎಣ್ಣೆ, ಯಪ್ಪ ಎಣ್ಣೆ ಚೆಲ್ಲಿಯೋದು ಬೇಜ ಆಗ್ತಿಲ್ಲ ಗೈಸ್. ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ನನಗೆ. ಗೈಸ್ ಇಲ್ಲಿ ಲೈಟರ್ ಇದೆ, ಇದು ನನ್ನ ಯೂಸ್ಗಲ್ಲ, ಕ್ರಾಫ್ಟ್ ಯೂಸ್ಗೆ. ಆಮೇಲೆ ನೀವು ಮತ್ತೆ ಕಮೆಂಟ್ ಹಾಕ್ಬಿಡಿ ಗೈಸ್, ವ್ಲಾಗಲ್ಲಿ ನಾನು ಲೈಟರ್ ನೋಡಿದೆ ಸಾಯಿ ಬ್ರೋ ಇದರಲ್ಲಿ ಅಂತೆಲ್ಲ. ಪ್ಲೀಸ್ ಗೈಸ್, ಮನೆಯಿಂದ ಹೊಡಿತಾರೆ ಗೈಸ್. ಇವಾಗ ಇದನ್ನ ಹಿಂಗೆ ಕವರ್ ಮಾಡ್ಬಿಡೋಣ. ನಾನು ಯಾರಿಗೂ ಹೇಳಲ್ಲ, ಕ್ಯಾಮ್ರಾಮನ್ ಅವರೇ ನೀವು ಯಾರಿಗೂ ಹೇಳ್ಬಾರ್ದು ಪ್ಲೀಸ್. ಗೊತ್ತಾಗುತ್ತೆ ಗೈಸ್, ಯಾವತ್ತೊಂದು ದಿವಸ ಗೊತ್ತಾಗ್ದಾಗ ನೋಡೋಣ, ನಾವಲ್ಲ ಅಂತ ಹೇಳೋಣ. ವ್ಲಾಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ವಾ ಗೈಸ್. ನಿನ್ನೆ ತಂದಿದಂತೆ ಗೈಸ್ ದೀಪ ಬಾಟ್ಲು ಫುಲ್ ಚೆಲ್ಬಿಟ್ಟಿದ್ದೀನಿ. ನೀವು ತಟ್ಟಿ ಉಳ್ದೈತೆ. ಸೊ ಒಣಗಿದೆ ಗೈಸ್. ಇದು ಸೀದಾನಾ ಗೊತ್ತಾಗ್ತಿಲ್ಲ ನನಗೆ. ಮೋಸ್ಟ್ಲಿ ಇದೇ ಚೆನ್ನಾಗಿದೆ, ಈ ಕಡೆ ಚೆನ್ನಾಗಿದೆ, ಇದೇ ಸೀದಾ. ನಾನು ಆ್ಯಕ್ಚುಲಿ ಇದು ಸೀದಾ ಅಂದ್ಕೊಂಡಿದ್ದೆ, ಇದು ಸೀದಾ, ಇದು ಫ್ರಂಟ್ ಫ್ರೇಮು. ಸೊ ನನ್ನ ಹತ್ರ ಒಂದು KG ಕಾರ್ಡ್ಬೋರ್ಡ್ ಇದೆ, ಬ್ಲ್ಯಾಕ್ ಕಲರು. ಸ್ಕೂಲ್ ಟೈಮಲ್ಲಿ ಎಲ್ಲ ಮಾಡ್ತಿದ್ದೆ, ಲೋ ಇಟ್ಟಿದ್ದೆ ಗೈಸ್. ಮಾಡಿಲ್ಲ, ಅದಕ್ಕೆ ಇವಾಗ ಮಾಡ್ತೀನಿ. ಸ್ಕೂಲ್ ಟೈಮಲ್ಲಿ ಪ್ರಾಜೆಕ್ಟ್ಗಳೆಲ್ಲ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಮಮ್ಮಿ ಅವ್ರು ಮಾಡ್ಕೊಡ್ತಾರೆ, ಹಬ್ಬ ಎಲ್ಲ ಮಾಡ್ಕೊಳ್ಳೋರು. ಸರ್ಪ್ರೈಸ್ ಕೊಟ್ಟಿತ್ತು ಆಲ್ಮೋಸ್ಟ್ ಎಲ್ಲ ಕ್ರಾಫ್ಟ್ಗಳಲ್ಲಿ, ಯಾಕಂದರೆ ಮನೆಯೆಲ್ಲ ಮಾಡ್ಕೊಳ್ಳೋರು. ನನಗೆ ಆರಾಮಾಗಿತ್ತಿದ್ದೆ, ಅದಕ್ಕೆ ಫೇಲ್ ಆಗಿತ್ತು ಗೈಸ್. ವೈಟ್ ನಾನು ಹೇಳಿದ್ರೆ ಗೈಸ್, ವೈಟ್ ಪ್ಯಾಂಟ್ ಬೆಳಗ್ಗೆ ಹಾಕೊಂಡಾಗೆ ಅಂದ್ಕೊಂಡು ಇನ್ನೂ ಒಂದು ಆಗುತ್ತೆ ಅಂತ. ನನಗೆ ವೈಟ್ಗೆ ಆಗ್ಬಾರಲ್ಲ. ಸೊ ಇದು ಫೆವಿಕಾಲಿಂದ ಅಂಟಿಲ್ಲ, ಸೊ ಅದಕ್ಕೆ 743 ಗಮ್ ಯೂಸ್ ಮಾಡೋಣ. ಇದು ತುಂಬ ಸ್ಟ್ರಾಂಗ್ ಅಂತೆ, ನೋಡೋಣ ಇದು ಅಂಟರ್ತಾ ಇಲ್ವ ಅಂತ. ಸೊ ಇವಾಗ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಇದು ಹಿಂಗೆ ಬರುತ್ತೆ, ಹೀಗೆ ಬರುತ್ತೆ ಗೈಸ್. ಒಂದು ಚಿಕ್ಕ ಐಡಿಯಾ ಬಂತು, ಅದನ್ನು ಟ್ರೈ ಮಾಡೋಣ. ಗೈಸ್ ವೈಟ್ ಪೇಂಟ್ ಇದೆ, ವೈಟ್ ಪೇಂಟ್ ಸ್ಪ್ರಿಂಕಲ್ ಮಾಡೋಣ, ನೋಡೋಣ ಹೆಂಗೆ ಬರುತ್ತೆ. ಇದರಲ್ಲಿ ಅದು ಹಳೇದು ಗೈಸ್, ಇದು ಪಾಪ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಎತ್ಕೊಂಡ್ಬಂದು. ವಾವ್ ಗೈಸ್ ಚೆನ್ನಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಚಿಂಗ್, ಲವ್ ಯು.